ಭಾರತಿ ಬ್ಯಾಂಕ್ ದೋಖಾ, ಸಾಲದ ಹೆಸರಿನಲ್ಲಿ 18 ಕೋಟಿ ರೂಪಾಯಿ ವಂಚನೆ. ಸಿಸಿಬಿ ಪೊಲೀಸರಿಂದ ಎಫ್ಐಆರ್ ದಾಖಲು. ಹಣವಿಟ್ಟಿರುವ ಗ್ರಾಹಕರಲ್ಲಿ ಇದೀಗ ಆತಂಕ. ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ನಾವುಗಳು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಸುರಕ್ಷಿತವಾಗಿರಲಿ ಅಥವಾ ನಮ್ಮ ಭವಿಷ್ಯದಲ್ಲಿ ಸಹಾಯಕ್ಕೆ ಬರಲಿ ಎಂಬ ನಂಬಿಕೆಯ ಮೇರೆಗೆ ಅಥವಾ ಭರವಸೆಯ ಮೇರೆಗೆ ಬ್ಯಾಂಕ್ಗಳಲ್ಲಿ ಠೇವಣಿಯನ್ನು ಇಡ್ತೇವೆ. ಆದರೆ ಅದೇ ಬ್ಯಾಂಕ್ ಅಥವಾ ಕೋಆಪರೇಟಿವ್ ಸೊಸೈಟಿ ವಿರುದ್ಧ ವಂಚನೆ ಆರೋಪಗಳು ಕೇಳಿ ಬಂದಾಗ ಸಿಡಿಲು ಬಡಿದಂತಾಗುತ್ತದೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಶ್ರೀ ಗುರು ರಾಘವೇಂದ್ರ ಬ್ಯಾಂಕ್, ಸುಶ್ರುತಿ ಸೌಹಾರ್ದ ಸಹಕಾರ ಬ್ಯಾಂಕ್, ಹನುಮಂತನಗರದ ಕೋಆಪರೇಟಿವ್ ಸೊಸೈಟಿ ಹೀಗೆ 10 ಬ್ಯಾಂಕ್ಗಳು ದಿವಾಳಿಯಾಗಿ ಸಾರ್ವಜನಿಕರು ತಮ್ಮ ಹಣವನ್ನು ಪಡೆಯಲು ಇನ್ನೂ ಅಲ್ದಾಡ್ತಿರೋದನ್ನು ನಾವು ಕಾಣಬಹುದು. ಇದರ ಬೆನ್ನಲ್ಲೇ ರಾಜಧಾನಿಯ ಇನ್ನೊಂದು ಪ್ರಮುಖ ಕೋಆಪರೇಟಿವ್ ಬ್ಯಾಂಕ್ ಆಗಿರುವ ಸ್ವರ್ಣ ಭಾರತಿ ಸಹಕಾರ ಬ್ಯಾಂಕ್ ವಿರುದ್ಧ ಬರೋಬ್ಬರಿ 15 ಕೋಟಿ ರೂಪಾಯಿ ವಂಚನೆ ಆರೋಪ ಕೇಳಿ ಬಂದಿದೆ. ಸಿಸಿಬಿಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಸ್ವರ್ಣ ಭಾರತಿ ಬ್ಯಾಂಕ್ ಜೊತೆಗೆ ಇನ್ನೂ 7 ಕೋಆಪರೇಟಿವ್ ಸೊಸೈಟಿ ಹಾಗೂ ಬ್ಯಾಂಕ್ಗಳು ವಂಚನೆಯಲ್ಲಿ ಶಾಮೀಲಾಗಿರುವ ಆರೋಪ ಕೂಡ ಕೇಳಿ ಬಂದಿದೆ. ನಿಜ, ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಸೂಚನೆ ಮೇರೆಗೆ ರಿಯಲ್ ಎಸ್ಟೇಟ್ ಉದ್ಯಮಿ ಸಿಕೆ ನವೀನ್ ಎಂಬುವರು ನೀಡಿರುವ ದೂರಿನ ಮೇರೆಗೆ ಬುಧವಾರ ಅಂದರೆ ಆಗಸ್ಟ್ 5ರಂದು ಸಿಸಿಬಿ ಪೊಲೀಸರು ಈ ಕುರಿತಾಗಿ ಎಫ್ಐಆರ್ ಅನ್ನು ದಾಖಲು ಮಾಡ್ತಾರೆ. ಶುಕ್ರವಾರ ಆಗಸ್ಟ್ 7ರಂದು ಬನಶಂಕರಿಯಲ್ಲಿರುವ ಸ್ವರ್ಣ ಭಾರತಿ ಬ್ಯಾಂಕ್ ಕಚೇರಿಗೆ ತೆರಳಿದ್ದ ಸಿಸಿಬಿ ತನಿಖಾಧಿಕಾರಿಗಳ ತಂಡ ಆರ್ಥಿಕ ಅವ್ಯವಹಾರ ನಡೆದಿರುವ ಖಾತೆಗಳ ಸಮಗ್ರ ವಿವರಗಳನ್ನು ಕೊಡುವಂತೆ ನೋಟಿಸನ್ನು ನೀಡಿ ಬಂದಿರ್ತಾರೆ. ಈ ದಿಢೀರ್ ಬೆಳವಣಿಗೆಯಿಂದಾಗಿ ಬ್ಯಾಂಕ್ನಲ್ಲಿ ಹಣವಿಟ್ಟಿರುವ ಗ್ರಾಹಕರಲ್ಲಿ ಇದೀಗ ಆತಂಕ ಶುರುವಾಗಿದೆ. ವಂಚನೆ ಆರೋಪ ಹೊತ್ತು ದಿವಾಳಿಯಾಗಿರುವ ಬ್ಯಾಂಕ್ಗಳ ಸಾಲಿಗೆ ಈ ಬ್ಯಾಂಕ್ ಹಾಗೂ ಸೊಸೈಟಿಗಳು ಸೇರಿಕೊಳ್ಳುವ ಭಯ ಜನರಲ್ಲಿ ಶುರುವಾಗಿದೆ. ಸ್ವರ್ಣ ಭಾರತಿ ಸಹಕಾರ ಬ್ಯಾಂಕ್ನ ಸಿಇಒ ಕಮ್ ಮ್ಯಾನೇಜರ್ ವಿ ಕೃಷ್ಣಮೂರ್ತಿ ಎಫ್ಐಆರ್ನಲ್ಲಿ A1 ಆರೋಪಿಯಾಗಿದ್ದಾರೆ. ಬ್ಯಾಂಕ್ ಮೂಲಗಳ ಪ್ರಕಾರ ಕೃಷ್ಣಮೂರ್ತಿ 3 ವರ್ಷಗಳ ಹಿಂದೆ ಬ್ಯಾಂಕ್ನಲ್ಲಿ ಕೆಲಸ ಬಿಟ್ಟು ಹೋಗಿದ್ದಾನೆ ಎನ್ನಲಾಗಿದೆ. ಉಳಿದಂತೆ ಬೆಳ್ಳಿ ಬೆಳಕು ಸೌಹಾರ್ದ ಬ್ಯಾಂಕ್, ಶಿವಪ್ರಿಯ ಸೌಹಾರ್ದ ಬ್ಯಾಂಕ್, ಆರಾಧನಾ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್, ಸಿರಿವೈಭವಿ ಸೌಹಾರ್ದ ಬ್ಯಾಂಕ್, ಬಿಎಸ್ಆರ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್, ಶಿವಗಂಗೆ ಸೌಹಾರ್ದ ಬ್ಯಾಂಕ್ ಮ್ಯಾನೇಜರ್ಗಳು ಸೇರಿ 12 ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ವಂಚನೆ ಹೇಗೆ ಎಂದು ನೋಡೋದಾದರೆ, ದೂರುದಾರ ಸಿಕೆ ನವೀನ್ ಅವರು ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದು ತಮ್ಮ ಕಂಪನಿಯನ್ನು ರೇರಾದಲ್ಲಿ ನೋಂದಣಿ ಮಾಡಿಸಿ ಬೆಂಗಳೂರು ಮತ್ತು ಮೈಸೂರು ಭಾಗಗಳಲ್ಲಿ ಫ್ಲ್ಯಾಟ್ಗಳನ್ನು ನಿರ್ಮಿಸಿ ಮಾರಾಟ ಮಾಡಿಕೊಂಡು ಬರುತ್ತಿದ್ದಾರೆ. 2017 ಮತ್ತು 2018 ಸಾಲಿನಲ್ಲಿ ಬನಶಂಕರಿಯಲ್ಲಿರುವ ಸ್ವರ್ಣ ಭಾರತಿ ಸಹಕಾರ ಬ್ಯಾಂಕ್ನಲ್ಲಿ 7 ಕರೆಂಟ್ ಖಾತೆಗಳನ್ನು ತೆರೆದಿದ್ದರು. ಸದರಿ ಖಾತೆಗಳ ಮೂಲಕ ಬ್ಯಾಂಕ್ನಲ್ಲಿ ಲೋನ್ ಪಡೆದು ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಕೃಷ್ಣಮೂರ್ತಿ, ನಿಮಗೆ ತಾತ್ಕಾಲಿಕ ಓವರ್ ಡ್ರಾಫ್ಟ್ ರೂಪದಲ್ಲಿ ಸಾಲ ಕೊಡುತ್ತೇನೆ. ಆ ಹಣವನ್ನು ನಾನು ಹೇಳಿದ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಬೇಕು. ಸಾಲದ ಮೊತ್ತವನ್ನು ತಾನೇ ಮರುಪಾವತಿ ಮಾಡುತ್ತೇನೆ ಎಂದು ಕೃಷ್ಣಮೂರ್ತಿ ನವೀನ್ಗೆ ಒಪ್ಪಿಸಿದ್ದರು. ಅದರಂತೆ 7,69,74,400 ರೂಪಾಯಿ ಹಣವನ್ನು ಸ್ವರ್ಣ ಭಾರತಿ ಬ್ಯಾಂಕ್ನಿಂದ ನವೀನ್ ಖಾತೆಗಳಿಗೆ ತಾತ್ಕಾಲಿಕ ಓವರ್ ಡ್ರಾಫ್ಟ್ ಸಾಲದ ರೂಪದಲ್ಲಿ ವರ್ಗಾವಣೆಯನ್ನು ಮಾಡಿದ್ದರು. ನಂತರ ದೂರುದಾರ ನವೀನ್ ಖಾತೆಯಿಂದ 12,67,63,750 ರೂಪಾಯಿ ಹಣವನ್ನು ಹರೀಶ್, ಸಚಿನ್, ಬೆಳ್ಳಿ ಬೆಳಕು ಸೌಹಾರ್ದ ಬ್ಯಾಂಕ್, ಶಿವಪ್ರಿಯ ಸೌಹಾರ್ದ ಬ್ಯಾಂಕ್, ಆರಾಧನಾ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್, ಸಿ ವೈಭವಿ ಸೌಹಾರ್ದ ಬ್ಯಾಂಕ್, ಬಿಎಸ್ಆರ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್, ಶಿವಗಂಗೆ ಸೌಹಾರ್ದ ಬ್ಯಾಂಕ್, ದುರ್ಗಾಂಬ ಎಜುಕೇಷನ್, ಶ್ರೀ ರಾಘವೇಂದ್ರ ರೈಸ್ ಖಾತೆಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ಹಣ ವರ್ಗಾವಣೆಯಾಗಿರುವ ವಿಚಾರ ಖಾತೆದಾರ ನವೀನ್ಗೆ ಗೊತ್ತಿರಲಿಲ್ಲ. ಕೃಷ್ಣಮೂರ್ತಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಹಣ ವರ್ಗಾಯಿಸಿದ್ದಾರೆ ಎಂದು ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ತನಿಖೆ ಆರಂಭಿಸಿದ ಸಿಸಿಬಿ ಈ ಬಗ್ಗೆ ಸಿಸಿಬಿ ತನಿಖೆಯನ್ನು ಆರಂಭಿಸಿದೆ. ದೊಡ್ಡ ಮೊತ್ತದ ವಂಚನೆಯಾಗಿರುವ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ಆರಂಭಿಸಿದ್ದಾರೆ. ಸ್ವರ್ಣ ಭಾರತಿ ಸಹಕಾರ ಬ್ಯಾಂಕ್ ಕಚೇರಿಗೆ ಭೇಟಿ ಕೊಟ್ಟು ಆರ್ಥಿಕ ವಹಿವಾಟಿನ ವಿವರಗಳನ್ನು ಕೊಡುವಂತೆ ಕೇಳಿದ್ದಾರೆ. ಎಫ್ಐಆರ್ ದಾಖಲಾಗಿರುವುದರಿಂದ ಎಲ್ಲ ಆರೋಪಿಗಳಿಂದ ಬಂಧಿಸಿ ವಿಚಾರಣೆ ನಡೆಸಲಿದ್ದಾರೆ. ಈ ಕುರಿತಾಗಿ ಮುಂದಿನ ಬೆಳವಣಿಗೆ ಏನು ಎಂಬುದನ್ನು ಇನ್ನಷ್ಟೇ ತಿಳಿಯಬೇಕಾಗಿದೆ.